ಕಟ್ಟಲು ನಾವು ಮೊದಲಿಗೆ ಕಾಳುಗಳನ್ನು ಸರಿಯಾಗಿ ತೊಳೆದುಕೊಳ್ಳಬೇಕು. ತೊಳೆದ ನಂತರ ಅವಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಸುಮಾರು 8 ಗಂಟೆಗಳ ಕಾಲ ಅವನ್ನು ನಾವು ನೆನೆಸಬೇಕಾಗ್ತದೆ. ನಾವು ಮನೆಗೆ ಉಪಯೋಗಿಸಲು ಬೇಕಾದರೆ ಸ್ವಲ್ಪ ಮೊಳಕೆ ಕಟ್ಟೋದನ್ನು ಡ್ಯೂರೇಷನ್ ಜಾಸ್ತಿ ಮಾಡ್ಕೋಬೇಕು. ಅಂದರೆ ಒಂದು 8 ಗಂಟೆ ಕಾಲ ಅದನ್ನು ನೆನೆ ಹಾಕಿ ಸುಮಾರು ಸಾಯಂಕಾಲ 4 ಗಂಟೆಗೆಲ್ಲ ಮೊಳಕೆ ಕಟ್ಟಿಬಿಟ್ರೆ ಬೆಳಗಿನವರೆಗೆ ಅಂದರೆ 12ರಿಂದ 14 ತಾಸು ನೆನೆ ಹಾಕಿದಾಗೆ ಆಗ್ತದೆ. ಸೊ ಮೊಳಕೆ ಚೆನ್ನಾಗಿ ಬಂದಿರ್ತದೆ. ಬಟ್ ಕೆಲವೊಬ್ಬರು ವ್ಯಾಪಾರ ಪರ್ಪಸ್ ಮಾಡೋದಾದರೆ ಅಂದರೆ ಈ ಥರ ಪ್ಯಾಕೆಲ್ಲ ಮಾಡಿ ಹೊರಗಡೆ ಮಾರ್ತಿರ್ತಾರಲ್ಲ ಅಂಥವ್ರಾದರೆ ಒಂದು ಸುಮಾರು ಮಧ್ಯಾಹ್ನ ಎಲ್ಲ ನೆನೆ ಹಾಕಬೇಕು. ಆಮೇಲೆ ಒಂದು 7-8 ಗಂಟೆ ಸುಮಾರಿಗೆ ಅದನ್ನು ನಾವು ಮೊಳಕೆ ಕಟ್ಟಬೇಕಾಗ್ತದೆ. ಕಟ್ಟಿದರೆ ಬೆಳಗ್ಗೆ ಅಂದರೆ ಸ್ವಲ್ಪ ಮಟ್ಟಿಗೆ ಮೊಳಕೆ ಬಂದಿರ್ತದೆ. ಹಸಿದ ಕಾಳನ್ನು ನೀರು ತೆಗೆದು ಅವನ್ನ ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿ ಇಡಬೇಕು. ಮೊಳಕೆ ಕಾಳು ನಾವು ಬೆಳಗ್ಗೆ ಅದನ್ನು ಓಪನ್ ಮಾಡಬೇಕು. ಈ ಥರ ಮೊಳಕೆ ಬಂದಿರ್ತದೆ. ಇವು ಸ್ವಲ್ಪ ಲೈಟಾಗಿ ಬಂದದ್ದು, ಯಾಕಂದರೆ ನಾನು ಮಧ್ಯಾಹ್ನ ನೆನೆ ಇಟ್ಟು ರಾತ್ರಿ 10 ಗಂಟೆಗೆ ಮೊಳಕೆ ಕಾಳು ಕಟ್ಟಿದ್ದು ಮತ್ತು ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಿದ್ದು. ಅದಕ್ಕೆ ಸ್ವಲ್ಪ ಮೊಳಕೆ ಬಂದಿರ್ತದೆ. ಈ ಥರ ನಾವು ಇದನ್ನು ಮಾರೋ ಸಲುವಾಗಿ ಯೂಸ್ ಮಾಡ್ಬೋದು. ಯಾಕಂದರೆ ಅಲ್ಲಿ ನಮಗೆ ತುಂಬ ಮೊಳಕೆ ಅವಶ್ಯಕತೆ ಇರೋದಿಲ್ಲ. ನಾವು ಪ್ಯಾಕ್ ಮಾಡಿ ಮಾರ್ತೀವಲ್ಲ ಆವಾಗ ಅಲ್ಲೇ ಅವು ಮೊಳಕೆ ಬಂದುಬಿಡ್ತವೆ ನಾವು ಮಾರಿದಾಗ. ಸೊ ನಾವು ಸ್ವಲ್ಪ ಮೊಳಕೆ ಬರುವಾಗ ಅವನ್ನ ಪ್ಯಾಕ್ ಮಾಡಿ ಮಾರಬೇಕು. ಅವು ಪ್ಯಾಕ್ ಮಾಡಿದಾಗ ಪ್ಯಾಕಲ್ಲೇ ಒಂದು ದಿನ ಇಟ್ಟರೆ ಸಾಕು, ತುಂಬ ಮೊಳಕೆ ಬರ್ತದೆ. ಅದರಿಂದ ಇಷ್ಟು ಮೊಳಕೆ ಸಾಕು. ನಾವು ಮನೆಗೆ ಯೂಸ್ ಮಾಡೋದಾದರೆ ಬೆಳಗ್ಗೆ ಒಂದು 8 ಗಂಟೆಗೆಲ್ಲ ನೆನೆ ಇಟ್ಟು ಒಂದು ಸಾಯಂಕಾಲ 4 ಗಂಟೆಗೆ ಅವ್ನ ಮೊಳಕೆ ಕಟ್ಟಿ ಬಿಡಬೇಕು. ಆಮೇಲೆ ಮರುದಿನ ಬೆಳಗ್ಗೆ ಒಂದು 7-8 ಗಂಟೆಗೆ ಓಪನ್ ಮಾಡಿದರೆ ತುಂಬ ಮೊಳಕೆ ಬಂದಿರ್ತದೆ.